ಶಿವಕುಮಾರ್ ಅಂತ. ನಾನು 46ನೇ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿದ್ದೀನಿ ಪೀಣ್ಯ ಕೈಗಾರಿಕಾ ಸಂಘಕ್ಕೆ. ನಮ್ಮ ಒಂದು ಏನು ಮೆಂಬರ್ಸ್ ಇವತ್ತೊಂದು ಏನು ಈ ಸ್ಥಾನಕ್ಕೆ ಕಳಿಸಿದ್ದಾರೆ, ಪ್ರಾಮಾಣಿಕತೆಯಿಂದ ನಾನು ಅವರು ಏನು ಎಕ್ಸ್ಪೆಕ್ಟೇಷನ್ ಇದೆ ಆ ಎಕ್ಸ್ಪೆಕ್ಟೇಷನ್ಗೆ ಎಲ್ಲ ಪಾಸ್ಟ್ ಪ್ರೆಸಿಡೆಂಟ್ಸು ಏನು ಈ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಕಟ್ಟಿದ್ದಾರೆ, ಆ ಒಂದು ಹೆಸರು ಮಾಡಿದ್ದಾರೆ, ಆ ಸೇಮ್ ಮೇಂಟೈನ್ ಮಾಡೋದಕ್ಕೆ ಮತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾನು ತಗೊಂಡೋಗೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಶ್ರಮಿಸ್ತೇನೆ. ಹಾಗೆ ಮುಖಾಂತರದಲ್ಲಿ ಮಾಧ್ಯಮ ಮುಖಾಂತರದಲ್ಲಿ ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರದವರು, ನಮ್ಮ DCM ಆದಂಥ ಶಿವಕುಮಾರ್ ಸರು ಈ ಭಾಗಕ್ಕೆ ಒಂದು ಸಲ ಭೇಟಿ ಮಾಡಿದ್ರೆ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ರೆ ನಮಗೆ ಇನ್ನೂ ಒಂದು 30% ಎಕನಾಮಿ ಗ್ರೋತು ಆಗುತ್ತೆ ಮತ್ತು ಒಂದು 3 ಲಕ್ಷದಷ್ಟು ನಾವು ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಕೂಡ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಕೂಡ 2015 ಈ ಭಾಗಕ್ಕೆ ಬಂದಿದ್ರು, ಪ್ಲಸ್ 100 ಕೋಟಿ ಅನುದಾನನೂ ಕೂಡ ಆ ಸಂದರ್ಭದಲ್ಲಿ ಕೊಟ್ಟಿರೋ ಒಂದು ಇನ್ಫ್ರಾಸ್ಟ್ರಕ್ಚರು ಕೂಡ ಆಗಿತ್ತು. ಅದೇ ರೀತಿಲಿ ಈ ಸಲನೂ ಕೂಡ ನಾನು ಅವ್ರಿಗೆ ನಿಮ್ಮ ಮುಖಾಂತರದಲ್ಲಿ ಮನವಿ ಮಾಡೋದೇನೆಂದರೆ, ಮೂಲಭೂತ ಸೌಕರ್ಯದಲ್ಲಿ ಒಂದು 100ರಿಂದ 200 ಕೋಟಿ ನಮಗೆ ಒಂದು ಅನುದಾನ ಕೊಟ್ಟರೆ ಆ ಅನುದಾನದಲ್ಲಿ ನಾವು ಡೆವಲಪ್ಮೆಂಟ್ ಅಂತ ಒಂದು ಮಾಡ್ತೀವಿ. ಇನ್ ಕೇಸ್ ನಮಗೆ ಫಂಡಿಂದ ಅಲೋಕೇಶನ್ಸು ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ 22 ವರ್ಷ 24 ವರ್ಷದಿಂದ ಪೆಂಡಿಂಗ್ ಇದ್ದಂತಹ ಪೀಣ್ಯ ಟೌನ್ಶಿಪ್ ಇಂಡಸ್ಟ್ರಿ ಟೌನ್ಶಿಪ್ ಅಥಾರಿಟಿ ಅನ್ನೋದು ಒಂದು ಅಪ್ರೂವಲ್ ಮಾಡಿಕೊಟ್ರೆ ಅಟ್ಲೀಸ್ಟ್ ನಮಗೆ ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ. ಪ್ಲಸ್ ಇಲ್ಲಿರೋ ಕಂಪ್ನಿಗಳೇ ಒಂದು CSR ಫಂಡ್ ಮುಖಾಂತರದಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ಕೊತೀವಿ ಅಂತ ನಿಮ್ಮ ಮುಖಾಂತರದಲ್ಲಿ ಕೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ, ನಾನು ಮಲ್ಲೇಶ್ ಗೌಡ್ರು ಮಾತಾಡ್ತಾ ಇದ್ದೀನಿ. ಪೀಣ್ಯ ಕೈಗಾರಿಕಾ ಸಂಘದ ಹೊಸದಾಗಿ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದೀನಿ. ನಮ್ಮ ಇವತ್ತಿನ ಅಧ್ಯಕ್ಷರಾದ ಶಿವಕುಮಾರ್ ಅವರು ಏನು ಪದಾರ್ಪಣೆ ಮಾಡ್ತಾ ಇದ್ದಾರೆ, ನಮ್ಮ ಶಿವಕುಮಾರ್ ಮತ್ತು ನಮ್ಮೆಲ್ಲ ಆಫೀಸರು ಮತ್ತು ಎಲ್ಲ ನಮ್ಮ ಕೌನ್ಸಿಲ್ ಮೆಂಬರು, ಇಡೀ ಪೀಣ್ಯ ಕೈಗಾರಿಕಾ ಸಂಘದ ಎಲ್ಲ ಮೆಂಬರ್ಗೂ ಸಹ ಪೀಣ್ಯ ಕೈಗಾರಿಕಾ ಸಂಘದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ನಾವು ಚಾರ್ಜ್ ತಗೊಂಡು ನಮ್ಮ ಅಧ್ಯಕ್ಷರು ಎಲ್ಲ ಹೇಳಿದ್ದಾರೆ, ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶನ ದಯವಿಟ್ಟು ಎಲ್ಲರೂ ಮಾಡಿಕೊಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಹಿನ್ನಡೆ ಆಗ್ತಿದೆ ಅಂತ ಈಗ ನಮ್ಮ ಇವಾಗಿನ ಹೊಸ ಸರ್ಕಾರ ನಾವು ಇವಾಗ ಬಂದಿದ್ದೀವಿ, ಹಿಂದೆ ತುಂಬ ಸಾಕಷ್ಟು ಕೆಲಸ ಮಾಡಿದ್ದಾರೆ ಸಂಘದಿಂದ, ಇಲ್ಲ ಅಂತ ಏನಿಲ್ಲ. ಸಾಕಷ್ಟು ಒತ್ತಡಗಳು ತಂದು ಈ ಮಟ್ಟಕ್ಕೆ ಇದ್ದ ಸಂಘನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಇನ್ನು ಮುಂದೆ ಅದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ನಮಗೆ ಸಹಕಾರನ ನಮ್ಮ ಸರ್ಕಾರದಿಂದ ಕೇಳೋಕ್ಕೆ ನಾವು ರೆಡಿಯಾಗಿದ್ದೀವಿ. ಇನ್ನು ನಾಳೆಯಿಂದನೇ ಆ ಕೆಲಸ ಮಾಡ್ತೀವಿ. ಸಾಕಷ್ಟು ಮೆಂಬರ್ಸ್ಗೆ ಒಳ್ಳೆ ಕೆಲಸ ಆಗೋಂಥದ್ದನ್ನು ನಾವು ಮಾಡೋದಕ್ಕೆ ನಮ್ಮ ಶಿವಕುಮಾರ್ ತಂಡದಿಂದ ನಾವೆಲ್ಲರೂ ವರ್ಕ್ ಮಾಡ್ತೀವಿ ಸರ್. ಏಷ್ಯಾ ಖಂಡದಲ್ಲಿ ಅತಿ ಬೃಹತ್ವಾದ ಇದು ನಮ್ಮ ಕನಸೇನಿದೆ ಸರ್, ಏನು ಡ್ರೀಮ್ ಇದೆ ನಿಮ್ಮ? ನಮ್ಮದು ಕನಸೇನಿದೆ ಅಂದರೆ ಪೀಣ್ಯ ಕೈಗಾರಿಕಾ ಸಂಘನ ನಮ್ಮ ಟೌನ್ಶಿಪ್ ಮಾಡಬೇಕು ಅಂತ ತುಂಬ ದಿವಸದಿಂದ ನಮ್ದೊಂದು ಒತ್ತಡ ಇದೆ. ಆ ಟೌನ್ಶಿಪ್ಗೆ ನಮ್ಮ ಸರ್ಕಾರ ನಮಗೆ ಸಹಕಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಾವು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಆಗಿ ಎಕ್ಸ್ಪೋರ್ಟ್ ಮಾಡೋ ಅಂಥವ್ರಿಗೆ ಪ್ರಾಮುಖ್ಯತೆ ಕೊಟ್ಟು ನಮ್ಮ ಪ್ರಾಡಕ್ಟ್ಸು ಇಲ್ಲಿ ಏನು ತಯಾರಿಸ್ತೀವಿ ಅದು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ನಾವು ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆಗ ಇಂಡಿಯನ್ ಎಕನಾಮಿನೂ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಕೂಡ ಜಾಸ್ತಿ ಕೊಡಬೇಕು. ನಮ್ಮ ಯಂಗ್ ಎಂಟರ್ಪ್ರಿನರ್ಸ್ ಯಾರು ಇರ್ತಾರೆ, ಒಂದು ಸ್ಟಾರ್ಟಪ್ ಅಂತ ಮಾಡ್ಕೊಂಡ್ಬಂದ್ರೂ ಕೂಡ ಅವ್ರನ್ನೂ ಕೂಡ ಈ ನಮ್ಮ ಸಂಘದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಸ್ವೀಕಾರ ಮಾಡಿಕೊಂಡು ನಮ್ಮ ಶಿವಕುಮಾರನ್ ತಂಡ ಏನು ಈ ಸತಿ ಅವರು ಶಿವಕುಮಾರ್ ಅಧ್ಯಕ್ಷರಾಗಿದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಸಹಕಾರ ಕೊಟ್ಟು ನಮ್ಮ ಎಲ್ಲರ ಪರವಾಗಿ ನಾನು ವಂದನೆಗಳು ಹೇಳ್ತಾ ಅವ್ರಿಗೆ ಒಂದು ಅಭಿನಂದನೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.